ಮಳೆ ಏನೋ ನಿಂತಾಗಿದೆ, ಆದರೆ ಮಳೆಯಿಂದ ಆಗಿರುವಂತಹ ಪರಿಸ್ಥಿತಿ ಏನೇನಿದೆ ಅನ್ನುವಂಥದ್ದನ್ನು ನೋಡಬೇಕು. ಕಾರಣ ನೆರೆ ಮಾತ್ರ ಸಿಕ್ಕಾಪಟ್ಟೆ ಇದೆ. ಸೊ ಮಳೆ ಕಡಿಮೆ ಆದರೂ ಕೂಡ ಕೆಲವೆಡೆ ಅವಾಂತರಗಳು ಜಾಸ್ತಿ ಇದೆ. ಕಾರವಾರದಲ್ಲಿ ಕೆರೆಯಂತಾಗಿದೆ ರಸ್ತೆ, ವಾಹನ ಸವಾರರು ಪರದಾಡಿದ್ದಾರೆ. ಕೋಟೆಕೇರಿ ಜೈನ ಬಸದಿ ಬಳಿ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿತದಿಂದ ಈಗ ಅಪಾಯದಂಚಿನಲ್ಲಿ ಜೈನ ಬಸದಿ ಇದೆ. ಸುರಕ್ಷತೆಯಿಂದ ನೋಡಿಕೊಳ್ಳಬೇಕು ಅದನ್ನು. ಬಟ್ ಮಳೆಯಿಂದಾಗಿ ಆಗುವಂಥ ಅನಾಹುತವನ್ನು ಹೇಗೆ ನೋಡ್ಕೊಳ್ಳೋಕ್ಕಾಗತ್ತೆ? ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಮಳೆಯಿಂದ ಆಗಿರುವಂಥ ಅನಾಹುತಗಳು ಹೇಗಿದೆ ಅಂತ ನೋಡ್ಬಿಡಿ. ಮಳೆ ಕಡಿಮೆಯಾದರೂ ನಿಲ್ಲದ ಅವಾಂತರಗಳು. ಕೋಟೆಕೇರಿ ಜೈನ ಬಸದಿ ಬಳಿ ಗುಡ್ಡ ಕುಸಿತ. ರಾಜ್ಯದಲ್ಲಿ ಇಷ್ಟು ದಿನ ವರುಣನ ಅಬ್ಬರ ಜೋರಾಗಿತ್ತು. ಆದ್ರೀಗ ಮಳೆ ಅಬ್ಬರ ತಗ್ಗಿದ್ದು ಅವಾಂತರಗಳು ಮುಂದುವರಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಸಮೀಪದ ಕೋಟೆಕೇರಿ ಜೈನ ಬಸದಿ ಬಳಿ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿದ ಪರಿಣಾಮ ಬಸದಿಯ ಮಾನಸ್ತಂಭ ಕುಸಿಯುವ ಭೀತಿಯಲ್ಲಿದೆ. ಪುರಾತತ್ವ ಇಲಾಖೆಯ ಅಧೀನದಲ್ಲಿರುವ ಮಾನಸ್ತಂಭದ ಕೆಳಗೆ ಮಣ್ಣು ಕುಸಿದಿರೋದ್ರಿಂದ ಜೈನ ಬಸದಿ ಅಪಾಯದಲ್ಲಿದೆ. 1421ರ ಅಳುಪುರ ಕಾಲದಲ್ಲಿ ಜೈನ ಬಸದಿ ನಿರ್ಮಾಣ ಆಗಿದ್ದು, ಬಸದಿಯ ಮುಂಭಾಗ 48 ಜೈನ ಮೂರ್ತಿಗಳಿಂದ ಅಲಂಕೃತಗೊಂಡಿದೆ. ಮಂಗಳೂರಿನ ಹೊರವಲಯದ ಮುಲ್ಕಿಯಲ್ಲಿ ಒಂದು ಜೈನ ಬಸದಿ ಬಹಳಷ್ಟು ಆತಂಕದಲ್ಲಿರುವಂಥದ್ದು ನಾವು ಅಲ್ಲಿದ್ದೇವೆ, ಗಮನಿಸಬಹುದು. ಮುಲ್ಕಿ ಸಮೀಪದಲ್ಲಿರುವಂಥ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿ ಇದು 1421ನೇ ಇಸವಿಯಲ್ಲಿ ಅಳುಪರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂಥ ಈ ಒಂದು ಬಸದಿ ಈಗ ಮುಂದಿನ ವರ್ಷಗಳಲ್ಲಿ ಇದು ಪುನರುತ್ಥಾನ ಆಗಲಿಕ್ಕಿತ್ತು. ಆದರೆ ಹೆಚ್ಚಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಈ ಭಾಗದ ಬಸದಿಯ ಒಂದು ಭಾಗ ಇವತ್ತು ಕುಸಿದು ಬಿದ್ದಿದೆ. ಮುಲ್ಕಿ ಸಮೀಪದಲ್ಲಿರುವಂಥ ಈ ಒಂದು ಇತಿಹಾಸ ಪ್ರಸಿದ್ಧ ಬಸದಿ ಚಂದ್ರನಾಥ ಸ್ವಾಮಿ ಬಸದಿ, ಇದರ ಒಂದು ಭಾಗದಲ್ಲಿ ದೊಡ್ಡದಾದಂಥ ಮರ ಇತ್ತು. ಜೊತೆಗೆ ಆ ಭಾಗದಲ್ಲಿದ್ದಂಥ ತಡೆಗೋಡೆ ಏನಿತ್ತು ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಹಾಗಾಗಿ ಕುಸಿದು ಬಿದ್ದಿರುವಂಥ ಕಾರಣಕ್ಕಾಗಿ ಆ ಬಸದಿಯ ಮಾನಸ್ತಂಭ ಏನಿದೆ ಅದು ಈಗ ಬೀಳುವಂಥ ಆತಂಕದಲ್ಲಿದೆ. ಮಾನಸ್ತಂಭದ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ಕುಸಿದಿದೆ. ಅದರ ಪಕ್ಕದಲ್ಲಿದ್ದಂಥ ಮರವೂ ಕುಸಿದು ಕೆಳಗೆ ಬಿದ್ದಿದೆ. ಹಾಗಾಗಿ ಈ ಒಂದು ಮಾನಸ್ತಂಭಕ್ಕೆ ಈಗ ಆತಂಕ ಎದುರಾಗಿರುವಂಥದ್ದು. ಭಾಳಷ್ಟು ಇತಿಹಾಸ ಇರುವಂಥ ಭಾಳಷ್ಟು ಪುರಾತನದ 1421ನೇ ಇಸವಿಯಲ್ಲಿ ನಿರ್ಮಾಣಗೊಂಡಿರುವಂಥ ಈ ಮಾನಸ್ತಂಭ, ಬಸದಿಗೆ ತಾಗಿಕೊಂಡೇ ಇರುವಂಥ ಈ ಒಂದು ಮಾನಸ್ತಂಭ ಈಗ ಅದು ಬೀಳುವಂಥ ಸ್ಥಿತಿಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆರಾಯನ ಅಬ್ಬರ. ಇವತ್ತಿನಿಂದ 4 ದಿನ ಮಳೆ ಸಾಧ್ಯತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಬಿಡುವು ಕೊಟ್ಟಿದ್ದ ಮಳೆರಾಯ ಇವತ್ತು ಮತ್ತೆ ಅಬ್ಬರಿಸ್ತಾ ಇದ್ದಾನೆ. ಇವತ್ತು ಕಾರವಾರ, ಅಂಕೋಲಾ ಭಾಗದಲ್ಲಿ ಮಳೆ ಹೆಚ್ಚಾಗಿದೆ. ಕುಮಟಾ, ಹೊನ್ನಾವರ, ಶಿರಸಿ, ಸಿದ್ದಾಪುರ ಭಾಗದಲ್ಲಿ ಅಲ್ಪ ಮಳೆ ಇಳಿಕೆಯಾಗಿದ್ದು, ಕರಾವಳಿಯಲ್ಲಿ ಕಡಲ ಅಬ್ಬರ ಇಳಿಕೆಯಾಗಿದೆ. ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇರೋ ಪರಿಣಾಮ ಇವತ್ತಿನಿಂದ 4 ದಿನ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದಲ್ಲಿ ಈಗ ಕೃತಕ ಪ್ರಭಾವ ಸೃಷ್ಟಿಯಾಗಿರುವಂಥದ್ದು. ನಾವಿವತ್ತು ಕಾರವಾರದ ಚಂಡಿಯಾ ಭಾಗದಲ್ಲಿದ್ದೇವೆ. ನೀವು ನೋಡ್ಬೋದು, ಇಲ್ಲಿ ಮನೆಗಳಿಗೆ ಸಡನ್ಲಿಯಾಗಿ ನೀರು ನುಗ್ಗಿರುವಂತೆ. ಪ್ರತಿ ವರ್ಷವೂ ಇದೇ ಭಾಗದಲ್ಲಿ ನೀರು ಉಗ್ತಾ ಇರುವಂಥದ್ದು. 10 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ಹೆದ್ದಾರಿ ಕಾಮಗಾರಿಯನ್ನು ಮಾಡ್ತಾನೇ ಇದ್ದಾರೆ IRB ಕಂಪ್ನಿಯವರು. ಆದರೆ ರಸ್ತೆ ಹೆದ್ದಾರಿ ಹೋಗುವಂತಹ ಮಾರ್ಗದ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳೇನಿದ್ದಾವೆ, ಮನೆಗಳ ಭಾಗಕ್ಕೆ ನೀರು ಹೋಗದಂತೆ ಅವರು ಚರಂಡಿ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಅದು ಯಾವುದನ್ನೂ ಮಾಡಲಿಲ್ಲ. ಅದರ ಪರಿಣಾಮ ಇವತ್ತು ಈ ಭಾಗದಲ್ಲಿ ನೀರು ನಿಲ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಕಳೆದ 3-4 ವರ್ಷದಿಂದ ಇದೇ ಪರಿಸ್ಥಿತಿ ಇಲ್ಲಿಯ ಜನರದ್ದು. ಈ ರೀತಿಯಾಗಿ ನೀರು ನಿಲ್ಲುತ್ತೆ. ಒಂದು 4 ತಾಸು ಮಳೆ ಬಂತು ಅಂದರೆ ಸಾಕು, ಇಡೀ ಈ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತೆ. ಯಾಕೆಂತಂದರೆ ರಸ್ತೆಯನ್ನು ಹೈಟ್ ಮಾಡಿದ್ದಾರೆ, ಮನೆಗಳು ಈಗ ತಗ್ಗಾಗಿದ್ದಾವೆ. ಹಾಗಾಗಿ ರಸ್ತೆಯ ಮೇಲೆ ಗುಡ್ಡದ ನೀರು ಹರಿದು ಬಂದಾಗ ನೇರವಾಗಿ ಈ ಭಾಗಕ್ಕೆ ನೀರು ಹರಿದು ಬರ್ತದೆ. ಆಟೋಮೆಟಿಕ್ಕಾಗಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗ್ತದೆ. ಹೆದ್ದಾರಿಯ ಪಕ್ಕದಲ್ಲಿ ಸುತ್ತಮುತ್ತ ಒಂದು 30 ಮನೆಗಳು ಲೈನ್ ಆಗಿರುವಂಥದ್ದು. ಅಲ್ಲೆಲ್ಲೂ ಚರಂಡಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಪ್ರತಿ ಬಾರಿ ಈ ಭಾಗದಲ್ಲಿ ನೀರು ನುಗ್ತಾನೆ ಇರುತ್ತೆ. ಇವರು ಕೂಡ ಒದ್ದಾಡ್ತಾನೆ ಇರ್ತಾರೆ. ಯಾಕೆಂತಂದರೆ ಹೆಚ್ಚು ಮಳೆ ಆಯಿತು ಅಂದ್ಕೊಳ್ಳೆ ನೀರು ನುಗ್ಗುತ್ತೆ, ಮಳೆ ತಗ್ತು ಅಂದ್ಕೊಳ್ಳೆ ನೀರು ತಾನಾಗಿ ಇಳಿದೋಗುತ್ತೆ. ಇದು ಈ ಭಾಗದಲ್ಲೇ ಪರಿಸ್ಥಿತಿ ಇರೋದು. ಇನ್ನೊಂದು ಮನೆಯೂ ಕೂಡ ತೋರಿಸ್ತೀನಿ. ಜಿಲ್ಲಾಡಳಿತ ಎಮ್ಮೆ ಆಗಿದೆ. ಅವರಿಗೆ ಏನೇ ಹೇಳಿದರೂ ತಾಗೋದಿಲ್ಲ. ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ತಗ್ಗಿದ ಮಳೆ. ಕೃಷ್ಣ ನದಿಯ ಒಳಹರಿವು 15,000 ಕ್ಯೂಸೆಕ್ಸ್ ಇಳಿಕೆ. ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಮಳೆರಾಯನ ಅಬ್ಬರ ತಗ್ಗಿದ್ದು, ಒಂದೇ ದಿನಕ್ಕೆ ಕೃಷ್ಣ ನದಿಯ ಒಳಹರಿವಿನ ಪ್ರಮಾಣ 15,000 ಕ್ಯೂಸೆಕ್ಸ್ ಇಳಿಕೆಯಾಗಿದೆ. ನಿನ್ನೆ 65,000 ಕ್ಯೂಸೆಕ್ಸ್ ಒಳಹರಿವಿತ್ತು. ಆದ್ರಿಂದ 52,000 ಕ್ಯೂಸೆಕ್ಗೆ ಇಳಿಕೆಯಾಗಿದೆ. ಇನ್ನು ಕೊಯ್ನಾದಲ್ಲಿ 9 ಮಿಲಿಮೀಟರ್, ಮಹಾಬಲೇಶ್ವರದಲ್ಲಿ 25 ಮಿಲಿಮೀಟರ್, ನವಜಾದಲ್ಲಿ 17 ಮಿಲಿಮೀಟರ್, ರಾಧಾನಗರಿಯಲ್ಲಿ 2 ಮಿಲಿಮೀಟರ್ ಮಳೆ ಪ್ರಮಾಣ ದಾಖಲಾಗಿದೆ. ಕೆಆರ್ಎಸ್ನ ನೀರಿನ ಮಟ್ಟ 103.90 ಅಡಿಗೆ ಏರಿಕೆ.
ಕಬಿನಿಗೆ ಹರಿದು ಬರ್ತಾ ಇರುವ 6,453 ಕ್ಯೂಸೆಕ್ಸ್ ನೀರು. ಕೆಆರ್ಎಸ್ನ ನೀರಿನ ಮಟ್ಟ ಹೆಚ್ಚು ಆಗ್ತಾ ಇದ್ದು ಇವತ್ತಿನ ನೀರಿನ ಮಟ್ಟ 103.90 ಅಡಿಗೆ ಏರಿಕೆಯಾಗಿದೆ. ಡ್ಯಾಂಗೆ 5,666 ಕ್ಯೂಸೆಕ್ಸ್ ಒಳಹರಿವಿದ್ರೆ 581 ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಕಬಿನಿ ಜಲಾಶಯಕ್ಕೆ 6,453 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದ್ದು ಇವತ್ತಿನ ನೀರಿನ ಮಟ್ಟ 2,282.68 ಇದೆ. ಹೇಮಾವತಿ ಜಲಾಶಯಕ್ಕೆ 6,767 ಕ್ಯೂಸೆಕ್ಸ್ ಒಳಹರಿವಿದ್ದು 19.369 ಟಿಎಂಸಿ ನೀರು ಜಲಾಶಯದಲ್ಲಿ ಸಂಗ್ರಹ ಆಗಿದೆ. ಸರ್ ಪ್ಲೀಸ್ ಇನ್ನೊಂದ್ಸರಿ ಹೀಗೆ ಮಾಡಲ್ಲ. ಪ್ಲೀಸ್ ನಮ್ ಬಟ್ಟೆ ಕೊಡಿ ಸರ್, ತಪ್ಪಾಯ್ತು. ಬಟ್ಟೆಗಾಗಿ ಪೊಲೀಸರ ಹಿಂದೆ ಚಡ್ಡಿಯಲ್ಲಿ ಓಡಿದ ಯುವಕರು. ಚಾರ್ಮಾಡಿ ನಿಷೇಧಿತ ಪ್ರದೇಶದ ಬಂಡೆ ಮೇಲೆ ಪ್ರವಾಸಿಗರು ಹತ್ತಿ ಹುಚ್ಚಾಟವನ್ನು ಪ್ರದರ್ಶನ ಮಾಡ್ತಾ ಇದ್ರು. ಇದನ್ನ ತಿಳಿದ ಪೊಲೀಸರು ಸ್ಥಳಕ್ಕೆ ಎಂಟ್ರಿ ಕೊಟ್ಟರು. ಯುವಕರೆಲ್ಲ ಬಟ್ಟೆ ಬಿಚ್ಚಿಟ್ಟು ಬಂಡೆ ಮೇಲಿದ್ರು. ಇದನ್ನ ಕಂಡ ಬಣಕಲ್ ಗಸ್ತು ಪೊಲೀಸರು ಅವರ ಬಟ್ಟೆನೆಲ್ಲ ತಗೊಂಡು ಹೋಗಿ ಪೊಲೀಸ್ ವಾಹನಕ್ಕೆ ತುಂಬಿದ್ರು. ಇದನ್ನ ಕಂಡ ಹುಡುಗರು ಪೊಲೀಸರ ಹಿಂದೆ ಚಡ್ಡಿಯಲ್ಲೇ ಓಡ್ ಹೋದ್ರು. ಸರ್ ಪ್ಲೀಸ್ ಸರ್ ಇನ್ನೊಂದ್ಸಲ ಹಿಂಗ್ ಮಾಡಲ್ಲ, ಬಟ್ಟೆ ಕೊಟ್ಬಿಡಿ ಸರ್ ಅಂತ ಗೋಗರ್ತಿದ್ದಾರೆ. ಬಳಿಕ ಯುವಕರಿಗೆ ವಾರ್ನಿಂಗ್ ಕೊಟ್ಟ ಪೊಲೀಸರು ಬಟ್ಟೆನ ಕೊಟ್ಟು ವಾಪಸ್ ಕಳಿಸಿದ್ರು. ಒಟ್ಟಾರೆ ಮಳೆ ಪ್ರಮಾಣ ರಾಜ್ಯದಲ್ಲಿ ಕೊಂಚ ತಗ್ಗಿದ್ದು ಅವಾಂತರಗಳು ಮಾತ್ರ ಕಡಿಮೆ ಆಗ್ತಿಲ್ಲ. ವರುಣನ ಅವಾಂತರದಿಂದ ಜನ ಹೈರಾಣಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.